ಕಥಾ ಮಾಧ್ಯಮಕ್ಕೆ ಸ್ವಾಗತ. ಪ್ರತಿಯೊಬ್ಬ ಮನುಷ್ಯನಿಗೂ ಏಳಿಗೆ ಹೊಂದಲು ಅನೇಕ ಅವಕಾಶಗಳಿರುತ್ತೆ. ಆತನ ಅಂತಃಶಕ್ತಿ ಮತ್ತು ಭಾಗ್ಯಶಕ್ತಿ ಎರಡೂ ಇದಕ್ಕೆ ಪೂರಕವಾಗಿರಬೇಕು. ಹೊರಗಿನ ವಾತಾವರಣದ ಪ್ರಭಾವವು ಇಲ್ಲಿ ಕಡಿಮೆ ಅನ್ನಿಸೋದಿಲ್ಲ. ಮಿತ್ರರು, ಇಷ್ಟರು, ಬಂಧು ಬಳಗ, ಪ್ರಿಯ ಜನರ ಸಹಕಾರ, ಸಹಾಯ ಈ ಕಾರ್ಯದಲ್ಲಿ ಹೆಚ್ಚು ಮಹತ್ವವಾಗಿರುತ್ತೆ. ಈ ಪ್ರೋತ್ಸಾಹ ಇಲ್ಲದಿದ್ರೆ ನಮ್ಮ ಶಕ್ತಿ ಕುಂಠಿತವಾಗಿದೆ ಅನ್ನಿಸೋದು ಸಹಜ. ರಾಮಾಯಣದಲ್ಲಿ ಹನುಮಂತ ಮತ್ತು ಜಾಂಬವಂತನ ಪ್ರಸಂಗ ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆ. ಹನುಮಂತನ ಶಕ್ತಿ ಅಸಾಧಾರಣವಾದದ್ದು. ಬಲಿಷ್ಠನಾದ ಹನುಮಂತ ಋಷಿಯೊಬ್ಬರ ಶಾಪದ ಕಾರಣದಿಂದ ತನ್ನ ಶಕ್ತಿ ಹಾಗೂ ಸಾಮರ್ಥ್ಯವನ್ನ ಮರೆತಿರ್ತಾನೆ. ಋಷಿ ಅವನಿಗೆ ತಮ್ಮ ಶಾಪ ವಿಮೋಚನೆಯ ಒಂದು ಮಾರ್ಗದರ್ಶನವನ್ನ ನೀಡಿರ್ತಾರೆ. ಬೇರೆಯವರು ಹನುಮಂತನ ಅಪಾರ ಶಕ್ತಿ ಹಾಗೂ ಸಾಮರ್ಥ್ಯವನ್ನು ನೆನಪು ಮಾಡಿದರೆ ಮತ್ತೆ ಅವನು ಬಲಿಷ್ಠನಾಗಿ ತನ್ನ ಕೆಲಸ ಸಾಧಿಸಬಲ್ಲ ಎಂಬುದೇ ಮಾರ್ಗದರ್ಶನ. ಸೀತಾದೇವಿಯನ್ನು ಹುಡುಕಲು ದಕ್ಷಿಣದ ಕಡೆ ಸಮುದ್ರದ ಬಳಿ ನಿಂತಾಗ ಅಗಾಧ ಸಾಗರವನ್ನು ದಾಟುವ ಬಗ್ಗೆ ಎಲ್ರಿಗೂ ಚಿಂತೆ ಆಗಿರುತ್ತೆ. ಸಾಗರವನ್ನು ದಾಟಿ ಲಂಕೆಯನ್ನು ಪ್ರವೇಶಿಸುವುದು ಹೇಗೆ ಸಾಧ್ಯ? ಹನುಮಂತ ತಲೆ ತಗ್ಗಿಸಿ ಕುಳಿತುಕೊಂಡಿರ್ತಾನೆ. ವೃದ್ಧನಾದ ಜಾಂಬವಂತ ಅವನ ಮೈದಡವಿ ಹೇಳ್ತಾನೆ, ಹನುಮ, ನೀನು ಅಸಾಧಾರಣ ಶಕ್ತಿವಂತ. ನಿನ್ನ ಶಕ್ತಿಯ ಮುಂದೆ ಯಾವುದೇ ವಸ್ತು ನಿಲ್ಲದು. ಈ ಸಮುದ್ರವನ್ನು ದಾಟುವುದು ನಿನಗೆ ತುಂಬ ಸುಲಭದ ಕೆಲಸ. ನಿನ್ನ ಶಕ್ತಿಯ ಮುಂದೆ ಈ ಸಾಗರ ಏನೇನೂ ಅಲ್ಲ. ನಿನ್ನ ಸಾಮರ್ಥ್ಯವನ್ನ ನಾನು ಬಲ್ಲೆ. ಒಮ್ಮೆ ಹೂಂಕರಿಸಿ ಮೇಲೆ ಹಾರು. ಸಮುದ್ರವನ್ನು ಕ್ಷಣದಲ್ಲೇ ದಾಟಬಲ್ಲೆ. ನಿನ್ನ ಶಕ್ತಿಯನ್ನ ಗುರುತಿಸಿಕೊ. ಏಳು, ಮೇಲೇಳು. ಈಗ ಹನುಮಂತನಿಗೆ ತನ್ನ ಅಪಾರ ಶಕ್ತಿ ನೆನಪಾಗತ್ತೆ. ಒಮ್ಮೆ ಮೇಲೆ ಹಾರ್ತಾನೆ. ಲಂಕೆಯನ್ನ ಪ್ರವೇಶಿಸ್ತಾನೆ. ಸೀತಾದೇವಿಯನ್ನ ಕಂಡು ಆಕೆಗೆ ಧೈರ್ಯ ಹೇಳ್ತಾನೆ. ರಾವಣನಿಗೆ ಎಚ್ಚರಿಕೆಯ ಮಾತು ಹೇಳಿ ಮತ್ತೆ ಸಮುದ್ರವನ್ನು ದಾಟಿ ಬರ್ತಾನೆ. ಶ್ರೀರಾಮನಿಗೆ ಅಲ್ಲಿಯ ವಿಷಯವನ್ನು ತಿಳಿಸ್ತಾನೆ. ಇಲ್ಲಿ ಜಾಂಬವಂತನ ಪ್ರೋತ್ಸಾಹ ತುಂಬ ಮಹತ್ವದ್ದು. ಅವನ ಪ್ರೋತ್ಸಾಹದ ನುಡಿಗಳು ಹನುಮಂತನಲ್ಲಿ ಆತ್ಮವಿಶ್ವಾಸವನ್ನು ತುಂಬುತ್ತೆ. ಅವನ ಅಂತಃಶಕ್ತಿಯನ್ನು ಬಡಿದೆಬ್ಬಿಸತ್ತೆ. ಜೀವನದಲ್ಲಿ ಬೇರೆಯವರು ನಮಗೆ ಸಕಾರಾತ್ಮಕ ಪ್ರೋತ್ಸಾಹವನ್ನು ನೀಡಿದರೆ ಕಾರ್ಯ ಸಫಲವಾಗತ್ತೆ. ನವ ಸಮಾಜ ನಿರ್ಮಾಣಕ್ಕೆ ಆತ್ಮವಿಶ್ವಾಸ ತುಂಬ ಮುಖ್ಯವಾದದ್ದು. ಒಬ್ಬರು ಮತ್ತೊಬ್ಬರಿಗೆ ಸಹಾಯ ಸಹಕಾರ ನೀಡಿದರೆ ಎಲ್ಲವೂ ಮಂಗಳಕರವಾಗಿ ಮುಗಿಯುತ್ತೆ. ಕೆಲವೊಮ್ಮೆ ನಮ್ಮನ್ನು ಸ್ವಲ್ಪ ಪುಷ್ ಮಾಡಿದರೆ ಸಾಕು, ನಾವು ನಮಗರಿಯದೆ ಸಾಧನೆ ಮಾಡಿ ಎದ್ದು ನಿಲ್ತೇವೆ. ನಮ್ಮನ್ನು ಪ್ರೋತ್ಸಾಹ ಮಾಡಿ ನಮ್ಮ ಜೊತೆ ನಿಲ್ಲುವವರು ಬೇಕು. ಆಗ ನಮ್ಮ ಆತ್ಮವಿಶ್ವಾಸ ಜಾಗೃತೆಗೊಂಡು ಕಷ್ಟಗಳನ್ನು ಎದುರಿಸಿ ಜಯಬೇರಿ ಬಾರಿಸುತ್ತೆ. ಇದು ಮನುಕುಲದ ಮನದಾಳದ ಮಾತು. ಇನ್ನೊಂದು ವಿಷಯದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.